ಕೇಂದ್ರದ ಬಜೆಟ್ ಮಂಡನೆ ಆಗಿದೆ. ದುಡಿಯೋ ವರ್ಗ ಮತ್ತು ರೈತರು ಬಹಳಷ್ಟು ಆಶಾದಾಯಕವನ್ನು ಹೊಂದಿದ್ರು. ಈ ಬಜೆಟಲ್ಲಾದ್ರೂ ಕೇಂದ್ರ ಸರ್ಕಾರ ಏನಾದರೂ ದುಡಿಯೋ ವರ್ಗಕ್ಕೆ ಮತ್ತು ರೈತರಿಗೆ ಒಂದಷ್ಟು ಏನಾದ್ರೂ ಬೆನಿಫಿಟ್ಗಳನ್ನು ಕೊಡ್ತಾರೆ ಅಂತ ಹೇಳಿ. ಆದರೆ ಎರಡೂ ಕೂಡ ಇವತ್ತು ಹುಸಿಯಾಗಿದೆ. ಬಂಡವಾಳಶಾಹಿಗಳ ಪರವಾಗಿ, ಉಳ್ಳವರ ಫಲವಾಗಿ, ಮಾಲೀಕರ ಪರವಾದ ಬಜೆಟನ್ನು ಮಂಡನೆ ಮಾಡಿದ್ರಲ್ಲ ವಿನಃ ದುಡಿಯೋ ವರ್ಗದ ಪರವಾದ ಜನಸಾಮಾನ್ಯರ ಬಜೆಟನ್ನು ಕೇಂದ್ರ ಸರ್ಕಾರ ಮಂಡನೆ ಮಾಡಲಿಲ್ಲ. ಅದನ್ನು ವಿರೋಧ ಮಾಡಿ ದೇಶದಾದ್ಯಂತ ಹೋರಾಟ ನಡೀತಾ ಇದೆ. ಅದರ ಭಾಗವಾಗಿ ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಕೂಡ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಕೇಂದ್ರ ಸರ್ಕಾರ ಕೊಡಬೇಕಾದಂತಹ ಆದ್ಯತೆಯನ್ನು ಯಾರಿಗೂ ಕೊಟ್ಟಿಲ್ಲ. ರೈತರ ಬೆಳೆ ಸಾಲ ಮನ್ನಾ ಮಾಡಲಿಕ್ಕೆ ಆದ್ಯತೆಯನ್ನು ಕೊಡಬೇಕಾಗಿತ್ತು. ಮತ್ತು ಅಲ್ಲದೆ ರೈತರ ಕೃಷಿ ಮಸೂದೆಗಳನ್ನು ಅವರು ಕೈ ಬಿಡಬೇಕಾಗಿತ್ತು. ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ದುಡಿಯೋ ವರ್ಗದ ದೊಡ್ಡ ಸೆಕ್ಷನ್ ಇವತ್ತು ಈ ದೇಶದಲ್ಲಿ 90% ದುಡಿಯೋ ಕಾರ್ಮಿಕರು ಮತವನ್ನು ಹಾಕಿರುವಂಥದ್ದು. ಅವರ ಪರವಾದ ಬಜೆಟ್ ಇವತ್ತು ಇಲ್ಲವೇ ಇಲ್ಲ. ಇಲ್ಲಿ ಇವತ್ತು ಸ್ಕೀಮ್ ನೌಕರರಾದ ಅಂಗನವಾಡಿ ಬಿಸಿ ಊಟದವ್ರು ಬಂದಿದ್ದಾರೆ. ಅಂಗನವಾಡಿಯವರಿಗೆ 2018ರಲ್ಲಿ ಗೌರವಧನ ಹೆಚ್ಚಳ ಮಾಡಿದ್ದು ಬಿಟ್ಟರೆ ಈವರೆಗೆ ಕೇಂದ್ರ ಸರ್ಕಾರ ಅದರ ಬಗ್ಗೆ ಏನು ಚಕಾರ ಎತ್ತಲಿಲ್ಲ. ಬಿಸಿ ಊಟದವ್ರಿಗೆ 2008ರಲ್ಲಿ ಗೌರವಧನ ಹೆಚ್ಚಳ ಮಾಡಿರುವಂಥದ್ದು. ಕೊಡ್ತಾ ಇರೋದು ಕೇವಲ 1,000 ರೂಪಾಯಿ ಮಾತ್ರ. ಆ 1,000 ರೂಪಾಯಿ ಕೊಟ್ಟು ದುಡಿಸ್ತಾ ಇರುವಂಥದ್ದು ಈ ಸರ್ಕಾರದ ಯೋಜನೆಯಲ್ಲಿ ಯಾವ್ದಾರ ಒಂದು ಸರ್ಕಾರ ಇದೆ ಅಂದರೆ ಕೇಂದ್ರ ಸರ್ಕಾರನೇ. ಅವರನ್ನು ಕೂಡ ನಿರ್ಲಕ್ಷ್ಯ ಮಾಡಲಾಗಿದೆ. ಜೊತೆಗೆ ಬಜೆಟ್ ಕಡತವನ್ನು ಕೂಡ ಮಾಡಲಾಗಿದೆ. ಜನಪರ ಕಲ್ಯಾಣ ಯೋಜನೆಗಳು ಏನೆಲ್ಲ ಇದೆ ಎಲ್ಲದಕ್ಕೂ ಹೆಚ್ಚು ಅನುದಾನವನ್ನು ಕೊಡಬೇಕಾಗಿತ್ತು. ಈ ದೇಶದಲ್ಲಿ ಮೊದಲು ಆಹಾರ, ಆರೋಗ್ಯ, ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕಾಗಿರುವಂಥದ್ದು ಎಲ್ಲ ಜನ ಸಮುದಾಯಕ್ಕೆ. ಆಹಾರಕ್ಕೆ ಕೊಡಬೇಕಾದಂತಹ ಅನುದಾನ, ಶಿಕ್ಷಣಕ್ಕೆ ಕೊಡಬೇಕಾದಂತಹ ಅನುದಾನ ನಿರಂತರವಾಗಿ ಕಡಿತ ಮಾಡ್ತಾ ಬರ್ತಾನೆ ಇದೆ. ನಾವು ಈ ಬಾರಿ ಒತ್ತಾಯವನ್ನು ಮಾಡಿದ್ವಿ. ಬೆಲೆ ಏರಿಕೆ ಆಗಿದೆ, ಅದಕ್ಕೆ ತಕ್ಕ ಹಾಗೆ ಅನುದಾನಗಳನ್ನು ಹೆಚ್ಚಳ ಮಾಡಬೇಕು ಅಂತ ಹೇಳಿ ತೀವ್ರವಾದ ನಿರ್ಲಕ್ಷ್ಯವನ್ನು ಮಾಡಿರುವಂಥದ್ದನ್ನು ನಾವು ಈ ಹೋರಾಟದ ಸಂದರ್ಭದಲ್ಲಿ ಖಂಡಿಸ್ತಾ ಇದ್ದೀವಿ. ಮತ್ತು ಕಾರ್ಮಿಕರಿಗೂ ಕೂಡ ಅಷ್ಟೇ ಎಲ್ಲ ಮಾಲೀಕರ ಪರವಾದ ತೀರ್ಮಾನಗಳನ್ನು ಜಾರಿ ಮಾಡಿದಾರಲ್ಲ ವಿನಃ ಕಾರ್ಮಿಕರ ಪರವಾಗಿ ಯಾವುದೂ ಕೂಡ ಇಲ್ಲ. ಕಾರ್ಮಿಕರ ನಿವೃತ್ತಿ ಆದರೂ ಒಂದು ಪಿಂಚಣಿಯನ್ನು ಜಾರಿ ಮಾಡಬೇಕಾಗಿತ್ತು, ಪಿಂಚಣಿಯನ್ನು ಜಾರಿ ಮಾಡಲಿಲ್ಲ. ಟೋಟಲಿ ಈ ಬಜೆಟು ದುಡಿಯೋ ವರ್ಗದ ವಿರೋಧವಾದ ಬಜೆಟನ್ನು ಮಂಡನೆ ಮಾಡಿರೋದನ್ನು ನಾವು ವಿರೋಧಿಸ್ತಾ ಇದ್ದೀವಿ. ಮತ್ತು ಬಜೆಟ್ ಮಂಡನೆ ಆದ ತಕ್ಷಣ ಸೆಷನ್ ನಡೀತಾ ಇರುತ್ತೆ. ಆ ಸೆಷನಲ್ಲಾದರೂ ಚರ್ಚೆ ಮಾಡಿ ದುಡಿಯೋ ವರ್ಗದ ಪರವಾಗಿ, ರೈತರ ಪರವಾದ ಬಜೆಟ್ಗಳನ್ನು ಮಂಡನೆ ಮಾಡಬೇಕು. ಮತ್ತು ಇಬ್ಬರಿಗೂ ಆರ್ಥಿಕವಾಗಿ ಸಹಾಯಗಳನ್ನು ಸರ್ಕಾರಗಳು ಮಾಡಬೇಕು ಅನ್ನೋದನ್ನು, ಮತ್ತು ಈ ದೇಶದಲ್ಲಿ ಲಕ್ಷಾಂತರ ಮಹಿಳೆಯರು ಇವತ್ತು ನಿವೃತ್ತಿಯನ್ನು ಆಗಿದ್ದಾರೆ. ಬಿಸಿ ಊಟದವ್ರು ಇರ್ಬೋದು, ಅಂಗನವಾಡಿ ಇರ್ಬೋದು, ಆಶಾ ಇರ್ಬೋದು, ಅವ್ರಿಗೊಂದು ಕಾಯಂ ಪಿಂಚಣಿಯನ್ನು ಕೊಡಬೇಕು ಅನ್ನೋ ಒತ್ತಾಯವನ್ನು ಮಾಡಿದ್ವಿ. ಈ ಸರ್ಕಾರ ಅದನ್ನು ಕೇಂದ್ರ ಸರ್ಕಾರ ಈ ಬಜೆಟ್ ನಂತರದ ಚರ್ಚೆಗಳಲ್ಲಿ ಒಂದು ತೀರ್ಮಾನವನ್ನು ಮಾಡಬೇಕು, ಕೊಡಲಿಕ್ಕೆ ಸಾಧ್ಯ ಆಗಬೇಕು ಅಂತ ಹೇಳಿ ಈ ಮೂಲಕವಾಗಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.